ಬೆಳೆ ವಿಮೆ ಮತ್ತು ಬೆಳೆ ಪರಿಹಾರ ವಿತರಣೆಯಲ್ಲಿ ತಾರತಮ್ಯ ಮಾಡಲಾಗಿದೆ ಎಂದು ಆರೋಪಿಸಿರುವ ನವ ಕರ್ನಾಟಕ ರೈತ ಸಂಘ ಒಂದು ವಾರದೊಳಗೆ ಎಲ್ಲ ಅರ್ಹ ರೈತರ ಖಾತೆಗೆ ವಿಮೆ ಹಣ ಜಮೆ ಮಾಡಬೇಕು ಎಂದು ಸರ್ಕಾರಕ್ಕೆ ಗಡುವನ್ನು ನೀಡಿದೆ. ಇಲ್ಲವಾದರೆ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ನಡೆಸುವುದಾಗಿ ಸಂಘದ ರಾಜ್ಯಾಧ್ಯಕ್ಷ ದಯಾನಂದ ಸಿ ಪಾಟೀಲ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಬರಗಾಲದ ಸಂಕಷ್ಟದಲ್ಲಿರುವ ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಸಂಘ ಆಗ್ರಹಿಸಿದೆ. ಅದೇ ಆನಂದ್ ತಾಲೂಕಿನಲ್ಲಿ ಕೆಲವು ನಾವೇನಿದ್ವಲ್ಲ. ಹಾಗಾದ್ರೆ ಇದರಲ್ಲಿ ನನಗೆ ಇನ್ನೊಂದು ಸಂಶಯ ಏನಿದೆ ಅಂದ್ರೆ, ಇನ್ನೊಂದು ಆ ಡ್ರೋನ್ ಏನ್ರಿ ಆ ನಾಟಕವಾಗಿ ಸಮೀಕ್ಷೆ ಮಾಡ್ತದೆ ಅಂತ ಅನಿಸ್ತದೆ. ಡ್ರೋನ್ ಯಾಕೆ ಸಮೀಕ್ಷೆ ಮಾಡ್ತದೆ? ನಾನೇನು ಜಿಲ್ಲಾಧಿಕಾರಿಗಳಿಗೆ ಮಾತಾಡದೆ, ಸರ್ 1 ಎಕರೆಯಲ್ಲಿ ಕನಿಷ್ಠ ಒಂದು ಭಾಗದಲ್ಲಿ 4-5 ತೊಗರಿ ಮತ್ತು ರಾಜ್ಯ ಸರ್ಕಾರ ಈ ರೈತನ ಪರವಾಗಿಲ್ಲ ಅಂತಕ್ಕಂಥ ಇವತ್ತು ಖಂಡಿತವಾಗಿ ಹೇಳಬೇಕಾಗ್ತದೆ. ಬೆಳೆ ವಿಮೆ ಕೊಡುವಲ್ಲಿ ವಿಳಂಬ ನೀತಿ ಹಾಗೂ ತಾರತಮ್ಯ ನೀತಿ. ಕಲಬುರಗಿ ಜಿಲ್ಲೆಯಲ್ಲಿ ವಿವಿಧ ತಾಲೂಕಿನಲ್ಲಿ ವಿವಿಧ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಹಳ್ಳಿಗಳಿಗೆ ಇನ್ನೂ ಆ ಬೆಳೆ ವಿಮೆ ತಲುಪಿಲ್ಲ. ಹೋದ ಸಾರಿ ನಾವು ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಾಗ 225 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು, ಸರಿ ಇದೆ. ಅದಾದ ನಂತರ ನಾವು ದೊಡ್ಡ ಪ್ರಮಾಣದ ಆಂದೋಲನ ಮಾಡಿದ ನಂತರ ಜಿಲ್ಲಾಧಿಕಾರಿಗಳು ಮತ್ತು JDಗಳು ಏನು ಹೇಳಿದ್ರು, ಇನ್ನು 1 ವಾರದಲ್ಲಿ ನಿಮಗೆ ಅಂತ ಪ್ರತಿಯೊಂದು ರೈತರಿಗೆ ಏನದ ಖಾತೆ ನಾವು ಹಣ ಜಮಾ ಮಾಡ್ತೇವೆ ಅಂತಕ್ಕಂಥ. ಈಗ ಏನಾಗಿದೆ ಅಂದ್ರೆ, ಹ್ಯಾಂಗ್ ಜಮಾ ಆಗಿದೆ ಅಂದ್ರೆ 25, 30, 40 ರೂಪಾಯಿ ಜಮಾ ಆಗಿದೆ. ಅಂದ್ರೆ ಭಿಕ್ಷದ ರೀತಿ ಸರ್ಕಾರ ನಮ್ಗೇನು ಭಿಕ್ಷೆ ಕೊಡ್ತದೆ ಅಂತಕ್ಕಂಥದ್ದು. ಇನ್ಶೂರೆನ್ಸ್ ಅಂದ್ರೆ ಏನು ಅಂತ ಗೊತ್ತಾಗಲಾರ್ದಂಥ ವ್ಯವಸ್ಥೆ ಈ ಸರ್ಕಾರಕ್ಕಾಗಿದೆ. ಹಾಗಾಗಬಾರ್ದನ್ನೋಸ್ಕರ ಸಾಕಷ್ಟು ಬಾರಿ ಆಂದೋಲನ ಮಾಡ್ತಾ ಇದ್ದೀವಿ ರೈತ ಮುಖಂಡರು. ನಾವೇ ಅಂತಲ್ಲ, ಎಲ್ಲ ರೈತ ಮುಖಂಡರು ಜಿಲ್ಲೆಯಲ್ಲಿ ಈ ವಿಮೆ ಪರಿಹಾರ ಹೋರಾಟ ಮಾಡ್ತಾ ಇದ್ದಾರೆ. ಯಾವೊಬ್ಬ ಶಾಸಕ ಈ ಕಲಬುರಗಿ ಜಿಲ್ಲೆಯ ವಿಧಾನಸಭೆ ಯಾವೊಬ್ಬ ಶಾಸಕರು ಕೂಡ ರೈತನ ಬಗ್ಗೆ ಒಂದು ಚೂರು ಚಕಾರಿ ಹತ್ತಿಲ್ಲ. ಅಂದ್ರೆ ಅವರಿಗೆ ರೈತನ ಬಗ್ಗೆ ಕಾಳಜಿ ಇಲ್ಲ ಅಂತಕ್ಕಂಥ. ಮತ್ತೆ ನೋಡಿದ್ರೆ ಎಲ್ಲಾ ಶಾಸಕರಿಗೆ 100, 200 ಎಕರೆ ಜಮೀನಿದೆ. ಅವ್ರಿಗೆ ಯಾಕೆ ಕಾಳಜಿ ಇಲ್ಲ ಅಂದ್ರೆ, ಆ ಜಮೀನಿನ ಬಗ್ಗೆ ಅವ್ರಿಗೆ ಏನಿಲ್ಲ, ಹೇಗಾದ್ರೂ ಮಾಡ್ತಾರೆ, ಹೇಗಾದ್ರೂ ಉಳ್ತಾರೆ ಅಂತಕ್ಕಂಥದ್ದು. ಆದ್ರೆ ಅವ್ರಿಗೆ ಸಂಪಾದನೆ ಮಾಡ್ತಕ್ಕಂಥ ವಿಷಯಗಳು ಬೇರೆ ಇರಬಹುದೇನಂತ ನಮಗೆ ಅನಿಸ್ತದೆ. ಹಾಗಾಗಿ ಈ ರೈತನ ಬಗ್ಗೆ ಯಾಕೆ ಕಾಳಜಿ ಇಲ್ಲ ಅಂತಕ್ಕಂಥದ್ದು. ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ಸಾಕಷ್ಟು ನಾವು ಮನವರಿಕೆ ಮಾಡಿಕೊಂಡ್ರು ಕೂಡ ಅವರು ಕೂಡ ಇವತ್ತಿನ ದಿವಸ ಒಂದು ದಿನ ಆದ್ರೂ ಕೂಡ ರೈತರ ಬಗ್ಗೆ ಇದು ಡಾಟಾ, ನಾನು ವಿಮೆ ಕೊಟ್ಟಿದ್ದೀನಿ, ನಮ್ ದುಡ್ಡ್ರಿ, ನೀವು ಕೊಟ್ಟದೇನು? ನಿಮಗ್ ಕೊಟ್ಟಿಲ್ಲಲ್ಲ, ನಮಗ್ ಕೊಡ್ತಾ ಇದ್ದೀವಿ. ನಾವು ಕಟ್ಟಿದ ದುಡ್ಡೇ ಸರಿಯಾದ ರೀತಿ ನೀವು ಕೊಟ್ಟಿಲ್ಲಲ್ಲ, ಯಾಕೆ ತಾರತಮ್ಯ? ಯಾಕೆ ಒಂದು ಕಡೆ 60, 70, 80% ಆಗಿದೆ, ಒಂದ್ ಕಡೆ 30% ಆಗಿದೆ, ಒಂದ್ ಕಡೆ 15, 8, 9 ರೂಪಾಯಿ ಇನ್ಶೂರೆನ್ಸ್ ಕೊಡ್ತೀರಂದ್ರೆ ಯಾವ ತರ ಲೆಕ್ಕಾಚಾರ ಇದೆ ಅಂತಕ್ಕಂಥ ಪ್ರಶ್ನೆ ನಮಗೆ. ಹಾಗಾಗಿ ನಾವು ಇವತ್ತಿನ ದಿವಸ ಬಹುಶಃ ಹೀಗಾದ್ರೆ ಇವ್ರು ಮನೆಯಲ್ಲ ಅಂತಕ್ಕಂಥದ್ದು ಆಂದೋಲನ ಮೂಲಕ ಕೇಳಿದೆವು. DC ಆಫೀಸ್ ಮುತ್ತಿಗೆನೂ ಹಾಕಿದೆವು. ಯಾವುದು ಕೂಡ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದಾಗ ಜಿಲ್ಲಾಧಿಕಾರಿಗಳು ಪಾಪ ಸರಿಯಾದ ರೀತಿಯಲ್ಲಿ ಹೇಳಿದರು. ಬಹುಶಃ ನಮ್ಮ ಅಧಿಕಾರಿಗಳಲ್ಲಿ ಡಾಟಾ ಸರಿ ಸಿಕ್ಕಿಲ್ಲ ಏನೋ, ಅದು ನಮಗೆ ಸರಿಯಾದ ವ್ಯವಸ್ಥೆಯಲ್ಲಿ ಇದು ಆಗಿಲ್ಲ. ಅದನ್ನೇ ಏನಂದ್ರೆ 10-15 ದಿವಸಗಳ ಸೇರಿದನ್ನು ಏನೇನು ಮಾಡಬೇಕು ಅಂತ ನೋಡಿಕೊಂಡು ಬರ್ತಕ್ಕಂಥ ದುಡ್ಡು ಏನಂತ ಇನ್ನೂ ರೈತರಿಗೆ ನಾವು ಕೊಡ್ತೇವೆ ಅಂತಕ್ಕಂಥದ್ದು ಹೇಳಿದ್ರು. ಪಾಪ ಬಹುಶಃ ನನಗನ್ನಿಸಿದ ಮಟ್ಟಿಗೆ ಆ ಡಾಟಾ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಸಿಕ್ಕಿಲ್ಲ, ಆ ಇನ್ಶೂರೆನ್ಸ್ ಬರೋದಿಲ್ಲ. ಇದನ್ನ ಬರೋದಿಲ್ಲ ಅಂದ್ರೆ ಶಾಸಕರದ್ದು ಜವಾಬ್ದಾರಿ ಇದಲ್ಲ ಅಂತಕ್ಕಂಥದ್ದು. ನಾನು ವಿಶೇಷವಾಗಿ MY ಪಾಟೀಲ್ರು ಮತ್ತು BR ಪಾಟೀಲ್ರು ನಾನು ಹೇಳೋಕೆ ಪ್ರಯತ್ನ ಮಾಡ್ತೇನೆ. ನೀವು ಹಿರಿಯ ರೈತ ಮುಖಂಡರು, ಹಿರಿಯ ಆಸ್ತಿವಂತರು ಮತ್ತು ಹಿರಿಯ ಶಾಸಕರಾಗಿದ್ರಿ, ನಿಮಗೆ ಈ ರೈತರ ಬಗ್ಗೆ ಕಾಳಜಿ ಇಲ್ಲ ಏನೋ ಅಂತಕ್ಕಂಥದ್ದು ನಾನು ಅನಿಸ್ತೇನೆ. ನಿಮ್ಗೆ ಯಾಕೆ ರೈತರ ಬಗ್ಗೆ ಕಾಳಜಿ ಇಲ್ಲ? ನೀವು ಅಂಥದ್ದೇನು ರಾಜಕೀಯ ಮಾಡಬೇಕಲ್ಲ ಇರ್ತೀರಿ. ನಿಮ್ಮ ಇನ್ಸ್ಟಿಟ್ಯೂಟು ಬೇರೆ ಬೇರೆ ವಿಚಾರ, ಬೇರೆ ಬೇರೆ ಭಾಗಗಳಲ್ಲಿ ಏನೇನೋ ಬಿಸ್ನೆಸ್ಗಳು ಮಾಡ್ಕೊತ ಹೋಗ್ತೀರೇನೋ ಅಂತಕ್ಕಂಥದ್ದು. ಮತ್ತೆ ಹೇಳುವಾಗ ದೊಡ್ಡ ದೊಡ್ಡ ಮಾತು ಹೇಳ್ತೀರಿ, ರೈತನ ಬಗ್ಗೆ ಇದೆಯೋ, ರೈತನ ಏನೇ ಬಂದ್ರು ನಾವಿರ್ತೇವೆ, ನೀವು ಎಲ್ಲಿದ್ದೀರಿ ಸರ್? ಹೋದ ಮಾರ್ಚಿಂದ ಇಲ್ಲಿವರೆಗೂ ನಾವು ಹೋರಾಟ ಮಾಡ್ತಾ ಇದ್ದೀವಿ. ತಾವೆಲ್ಲಿದ್ದೀರಿ ಇವತ್ತಿನ ದಿವಸ? ಯಾವ ಶಾಸಕರು ಇಲ್ಲ. ಒಂದೇ ದಿನ ಜಿಲ್ಲಾಧಿಕಾರಿಗಳಿಗೆ ರೈತರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನೀವು ಪತ್ರಕರ್ತರು ಸುಮಾರು ದಿವಸ ಇವತ್ತು 2 ವರ್ಷಗಳ ಕಾಲ ನಮ್ಮ ಜೊತೆಗಿದ್ದೀರಿ, ನಿಮ್ಮ ಜೊತೆಗೆ ನಾವಿದ್ದೆವು. ಒಬ್ಬ ಕೂಡ ಶಾಸಕ ಒಂದು ಚೂರು ಚಕಾರ ಎತ್ತಲಿರ್ತಕ್ಕಂಥ ಇಂಥವ್ರು ಶಾಸಕರು ಬೇಕು ನಮ್ಗೆ. 70-80% ನಾವು ಓಟ್ ಹಾಕಿದೆವು. ಇವತ್ತು ನಮ್ಮ ಬಗ್ಗೆ ಓಟಿನ ಬಗ್ಗೆನೂ ಕಾಳಜಿ ಇಲ್ಲ. ಭಿಕ್ಷೆ ಕೊಡ್ತಾ ಇದ್ರಲ್ರಿ, 25, 30, 40 ರೂಪಾಯಿ ಯಾರು ಕೊಡ್ತಾರೆ ಹೇಳ್ರಿ?
ಯಾರಿಗೆ ಕೊಡುತ್ತೀರಿ ದುಡ್ಡು? ನಾವು ಕಟ್ಟಿರ್ತಕ್ಕಂಥ ದುಡ್ಡದ, ನಮ್ಗೇನು ಪರಿಹಾರ ಅಂತ ಕೊಡ್ಲಿಲ್ಲ, ಸಾಲ ಮನ್ನಾ ಅಂತೂ ಮಾಡಲಿಲ್ಲ. ಉಡಾಪೆ ಮಾತು ಹೇಳ್ಕೊತ ಹೋಗ್ತೀರಿ, ಉಡಾಪೆ ಮಾತು ಹೇಳ್ಕೊತ ಹೋಗ್ತೀರಿ. ನನಗೆ ಮಂತ್ರಿ ಬೇಕು, ನಿನಗೆ ಮಂತ್ರಿ ಬೇಕು. ಅರೇ ನೀವು ಶಾಸಕರಿದ್ರಿ ಈ ತರ ಕೆಲಸ ಮಾಡಲ್ಲ, ಮಂತ್ರಿ ಆದ್ರೆ ನೀವೇನ್ ಕೆಲಸ ಮಾಡ್ತೀರಿ? ನಿಮ್ಗೆ ಯಾಕೆ ಬೇಕು ಮಂತ್ರಿ? ಹಾಗಾಗಿ ನಮ್ಮ ವಿಚಾರ ಹೆಂಗದಂದ್ರೆ, ಒಂದು ವೇಳೆ ಒಂದು ವಾರ ಈ ಗಡುವಿದೆ ಸರ್ಕಾರಕ್ಕೆ, ಒಂದು ವಾರದಾಗ ಈ ತಾರತಮ್ಯ ಇದು 35 ರೂಪಾಯಿ, 40 ರೂಪಾಯಿ ಮತ್ತು 70% 80% ಆಗಿರೋದು ಎಲ್ಲವನ್ನು ಸರಿಪಡಿಸಿ ಜಿಲ್ಲಾಧಿಕಾರಿಗೆ ವಿಶೇಷವಾಗಿ ಮನವಿ ನಾನು ಮಾಡ್ತಾ ಇದ್ದೇನೆ. ನೀವು ಅಧಿಕಾರಿಗಳು ಯಾವ ತರ ಕರೆಸ್ತಿರೋ ಏನ್ ಮಾಡ್ತಿರೋ ಗೊತ್ತಿಲ್ಲ. 1 ದಿನ 2 ದಿನ ಸಮಯ ತಗೋರಿ, ರೈತರ ಸಲಹೆ ತಗೊಂಡಿದ್ದು ಸರಿಯಾದ ರೀತಿಯಲ್ಲಿ ಸಂಚಿತವಾಗಿ ಇದಕ್ಕೆ ಅನ್ನೋದ ವಿಚಾರ ಮಾಡ್ಕೊಂಡು ಇದಕ್ಕೆ ಅನ್ನೋದ ನಮಗೆ ಸರ್ಕಾರದಿಂದ ಸಿಗತಕ್ಕಂಥದ್ದಲ್ಲ. ನಮ್ಮ ಇನ್ಶೂರೆನ್ಸ್ ನೀವು ಸರಿಯಾದ ರೀತಿಯಲ್ಲಿ ಕೊಡ್ತೀರಿ. ಒಂದು ವೇಳೆ ಕೊಡ್ಲಿಲ್ಲ ಒಂದು ವಾರದಲ್ಲಿ ಅಂದ್ರೆ ನಾವು ಇಡೀ ಕಲಬುರಗಿ ಜಿಲ್ಲೆಯ ಆಯಾ ತಾಲೂಕಿನ ನಗರ ಪ್ರದೇಶ ಏನಿರ್ತದೆ ಅಲ್ಲಿ ದೊಡ್ಡ ಪ್ರಮಾಣ ಪ್ರತಿಯೊಂದು ತಾಲೂಕಿನಲ್ಲಿ ಒಂದೊಂದು ಇದನ್ನ ನಾವೆಲ್ಲ ರೈತರು ಸೇರಿ ಆಂದೋಲನ ಮಾಡ್ತಕ್ಕಂಥದ್ದು ಮತ್ತು ರೈತರಿಗೆ ಜಾಗೃತಿಗೊಳಿಸಬೇಕು ಅಂತಕ್ಕಂಥ ವಿಚಾರ ಕೂಡ ಸಮಿತಿಯ ಚರ್ಚೆ ಆಗಿದೆ.